ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು 2026 ಏಪ್ರಿಲ್ 17ರಿಂದ 28ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ನಮಸ್ತೆ. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಅಭೂತಪೂರ್ವವಾಗಿ ನಡೆಯಲಿಕ್ಕಿದೆ. ಅಂತಹ ಈ ಪೆರಡಾಲ ಕ್ಷೇತ್ರ, ಇಲ್ಲಿನ ಶ್ರೀ ಉದನೇಶ್ವರ ಸಪರಿವಾರ ದೇವರುಗಳಾದಂತಹ ಕುಟ್ಟಿಚ್ಚಾತ, ಶಾಸ್ತಾರ, ಅದೇ ರೀತಿ ಪಿಲಿಚಾಮುಂಡಿ, ಭೈರವ ಮೊದಲಾದಂತಹ ಪರಿವಾರ ದೇವರುಗಳು ಎಲ್ಲ ಇಲ್ಲಿನ ಕಾರಣಿಕ ಶಕ್ತಿಯಾಗಿ ಮೆರೆಯುತ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳ ಸಾನ್ನಿಧ್ಯ ಕುರಿತಾಗಿ ಒಂದೆರಡು ಇತಿಹಾಸದ ಮಾತುಗಳು. ಇಲ್ಲಿರುವಂತಹ ಶ್ರೀ ಉದನೇಶ್ವರ ಲಿಂಗ ಅದು ಶಿವನ ಲಿಂಗವಾಗಿದ್ದು, ಇಲ್ಲಿ ಪೂರ್ವದಲ್ಲಿ ಯಾವುದೋ ಒಂದು ಸಹಸ್ರ ವರ್ಷಗಳ ಹಿಂದೆ ಋಷಿಮುನಿಗಳೊಬ್ಬರು ಇಲ್ಲಿನ ಸಾನ್ನಿಧ್ಯವನ್ನು ಗುರುತಿಸಿಕೊಂಡು ಇಲ್ಲಿ ಒಂದು ದೈವಿಕ ಶಕ್ತಿ ನೆಲೆಯಾಗಬೇಕು ಎನ್ನುವಂತಹ ಒಂದು ಸಂಕಲ್ಪ ಅವರ ಮನಸ್ಸಿನಲ್ಲಿ ಆಯ್ತಂತೆ. ಹಾಗೆ ಆ ದೃಷ್ಟಿಯನ್ನಿಟ್ಟುಕೊಂಡು ಇಲ್ಲಿನ ಊರ ಜನರನ್ನೆಲ್ಲ ಸೇರಿಸಿಕೊಂಡು ಗಂಗೆಗೆ ಹೋಗಿ ಗಂಗೆಯಿಂದ ಲಿಂಗವನ್ನು ಹೆಕ್ಕಿ ತೆಗೆದು ಅದನ್ನು ತಂದು ಪ್ರತಿಷ್ಠಾಪಿಸಿದ್ರು ಎನ್ನುವುದಾಗಿ. ಅಲ್ಲಿ ಹೆಕ್ಕಿ ತರುವಾಗಲೂ ಕೂಡ ಹಾಗೆ ಆ ಗಂಗೆಯಿಂದ ಲಿಂಗವನ್ನು ಎತ್ತುವಂತಹ ಸಂದರ್ಭದಲ್ಲಿ ಮೊದಲಿಗೆ ಎತ್ತಿದಂತಹ ಲಿಂಗ ಅದು ಅದರ ಆಕಾರ ಸರಿಯಾಗಿಟ್ಟಾಗಿ ಇಲ್ಲ ಅಂತೇಳಿ ಅನಿಸಿತು. ಹಾಗೆ ಅದನ್ನು ಮತ್ತೆ ವಿಸರ್ಜನೆ ಮಾಡಿ ಅಲ್ಲೇ ಕೆಳಗೆ ಹಾಕಿ ಬೇರೆ ಮತ್ತೆ ಹೊಸ ಲಿಂಗವನ್ನು ಎತ್ತೋಣ ಎಂಬುದಾಗಿ ಸ್ವಲ್ಪ ಮೇಲ್ಭಾಗಕ್ಕೆ ಬಂದು ಅಲ್ಲಿಂದ ಪುನಃ ಲಿಂಗವನ್ನು ಎತ್ತುವಾಗ ಹಾಗೆ 2-3 ಪುನರಾವರ್ತನೆ ಆದರೂ ಕೂಡ ಅದೇ ಲಿಂಗ ಉದ್ಭವಿಸಿ ಬಂತು ಕೈಯಲ್ಲಿ. ಹಾಗಿರುವಾಗ ಅದುವೇ ಇಲ್ಲಿಗೆ ಪ್ರಶಸ್ತವಾಗಿದೆ, ಇಲ್ಲಿಗೆ ಸಂಕಲ್ಪಿತವಾದಂತಹ ಲಿಂಗ ಅದುವೇ ಎನ್ನುವುದಾಗಿ ನಿರ್ಧರಿಸಿಕೊಂಡು ಆ ಒಂದು ಭಾಗಶಃ ಉಬ್ಬಿದಂತಹ ಲಿಂಗವನ್ನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನುವುದಾಗಿ ಪ್ರತೀತಿ. ಅದರಲ್ಲೂ ಕೂಡ ಹಾಗೆ ಆ ಉಬ್ಬಿದ ಭಾಗ ಉಮೆಯ ಭಾಗ, ಅಂದರೆ ಪಾರ್ವತಿಯ ಎನ್ನುವಂತಹ ಸಂಕಲ್ಪ. ಹಾಗಾಗಿ ಇದು ಶಿವ ಪಾರ್ವತಿಯರ ಒಂದು ಸಂಕಲ್ಪಿತವಾದಂತಹ ಲಿಂಗ, ಶಿವ ಪಾರ್ವತಿಯರ ವಿವಾಹ ಮಂಟಪ ಎನ್ನುವುದಾಗಿ ಕೂಡ ಇಲ್ಲಿ ಪರಿಗಣಿತವಾಗ್ತಾ ಇದೆ. ಉದನೇಶ್ವರ ಎನ್ನುವುದರ ಪದದ ಅರ್ಥವನ್ನು ಆಲೋಚಿಸಿದರೆ ಉದನ ಕೂಡಿಸು ಈಶ್ವರ, ಅಂದರೆ ಜೀವಾತ್ಮವನ್ನು ಉದ್ಧರಿಸಿ ಪರಮಾತ್ಮನೊಂದಿಗೆ ವಿಲೀನಗೊಳಿಸುವಂತಹ, ಅಂದರೆ ನಮ್ಮೆಲ್ಲರ ಜೀವವನ್ನು ನಮ್ಮೆಲ್ಲರ ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವಂತಹ ಪುಣ್ಯ ಕ್ಷೇತ್ರ ಇದು ಎನ್ನುವುದಾಗಿ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬಂದಂತಹ ಕುಕ್ಷಿಶಾಸ್ತನ ಕುರಿತಾಗಿ ಹೇಳುವುದಾದರೆ ಅಥವಾ ಕುಟ್ಟಿಚ್ಚಾತ ದೈವದ ಕುರಿತಾಗಿ ಹೇಳುವುದಾದರೆ, ಹಿನ್ನೆಲೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಹಿಂದೆ ಪೂರ್ವದಲ್ಲಿ ಯಾವುದೋ ಮನಕ್ಲೇಶದಿಂದಾಗಿ ಇಲ್ಲಿನ ಆಚಾರ್ಯರನ್ನು ಅಥವಾ ಇಲ್ಲಿನ ಪುರೋಹಿತರನ್ನು ಅಥವಾ ಇಲ್ಲಿನ ಕ್ಷೇತ್ರಾಚಾರ್ಯರನ್ನು ಒಂದು ನಾಶ ಮಾಡುವಂತಹ ಉದ್ದೇಶದಿಂದ ತೆಂಕಣ ಭಾಗದಿಂದ ಆವಾಹಿಸಿ ಕಳುಹಿಸಲ್ಪಟ್ಟಂತಹ ಶಕ್ತಿಯಾಗಿ ಸಂಹಾರ ಮೂರ್ತಿಯಾಗಿ ಬಂದಂತಹ ಕುಟ್ಟಿಚ್ಚಾತ ಅದನ್ನು ಮನಗಂಡಂತಹ ಇಲ್ಲಿನ ಮಂತ್ರವಾದವನ್ನು ಅರಿತಿರುವಂತಹ ಪ್ರಾಜ್ಞರು ಅದನ್ನು ಇಲ್ಲಿಯೇ ಸ್ತಂಭನಗೊಳಿಸಿದಾಗ ಅದು ಇಲ್ಲಿ ನೆಲೆಯಾಗಿ ಕ್ಷೇತ್ರದ ಕಾರಣಿಕ ವೃದ್ಧಿಗೆ ಸಹಕರಿಸಿಕೊಂಡು ನಡೆಯುತ್ತೇನೆ ಎನ್ನುವುದಾಗಿ ಮಾತು ಕೊಟ್ಟು ಆ ಮೂಲಕವಾಗಿ ಪಡೆಯನ್ನು ನನಗೆ ಸಮರ್ಪಣೆ ಮಾಡಿ ಎನ್ನುವುದಾಗಿ ಒಂದು ಒಪ್ಪಂದವೇರ್ಪಟ್ಟು ಅದುವೇ ಇಂದಿಗೂ ಕೂಡ ಮುನ್ನಡೆದುಕೊಂಡು ಬರ್ತಾ ಇದೆ. ಪಡೆಯನ್ನು ನೀಡುವ ಮೂಲಕ ಯಾವುದೇ ಒಂದು ವಸ್ತುಗಳು ಕಾಣೆಯಾದದಿದ್ದರೆ ಅದನ್ನು ಮತ್ತೆ ಮರಳಿ ಹುಡುಕಿಸಿಕೊಡುವಂತಹ ಒಂದು ಶಕ್ತಿಯಾಗಿ ಇಲ್ಲಿ ಪ್ರತೀತಿಯಾಗಿದೆ. ಅದಲ್ಲದೆ ಇನ್ನಿತರ ನಂಬಿಕೆಗಳು ಕೂಡ ಇಲ್ಲಿ ಹರಕೆಗಳು ಕೂಡ ಈ ಕುಟ್ಟಿಚ್ಚಾತನಿಗೆ ಬರ್ತಾ ಇದೆ. ಉದಾಹರಣೆಗೆ ಹೇಳುವುದಾದರೆ ಹುರಿ ಹಗ್ಗ, ಬಾವಿಯ ಹಗ್ಗವನ್ನು ಕೂಡ ಇಲ್ಲಿ ಸಮರ್ಪಣೆ ಮಾಡುವಂತಹ ವಿಶೇಷ ಶಕ್ತಿ ಅಥವಾ ವಿಶೇಷ ನಡವಳಿಕೆ ಇಲ್ಲಿದೆ. ಅದೇ ರೀತಿ ಶಾಸ್ತಾರ ಸಾನ್ನಿಧ್ಯ, ಅದು ಇಲ್ಲಿನ ಮೂಲ ಸಾನ್ನಿಧ್ಯ ಅನ್ನೋದಾಗಿ ಕೂಡ ಒಂದು ನಂಬಿಕೆ ಇದೆ. ಶಾಸ್ತಾರ ಸಾನ್ನಿಧ್ಯ ಇದೆ. ಅದರ ಜೊತೆಯಲ್ಲಿ ಪಿಲಿಚಾಮುಂಡಿ ಹಾಗೂ ಭೈರವ ಸಾನ್ನಿಧ್ಯಗಳು ಕೂಡ ಇಲ್ಲಿದೆ. ಇಲ್ಲಿನ ಅಯ್ಯಂಗುರಿ ಎನ್ನುವುದಾಗಿ ಇಲ್ಲೇ ಸ್ವಲ್ಪ ಸಮೀಪದಲ್ಲಿರುವಂತಹ ಪ್ರದೇಶ, ಅಲ್ಲಿ ಪಿಲಿಚಾಮುಂಡಿಯ ಮೂಲ ಸ್ಥಾನ. ಅಲ್ಲಿಂದ ವರ್ಷಂಪ್ರತಿ ನಡೆಯುವಂತಹ ತಂಬಿಲಾದಿ ಸೇವೆಗಳು ಕೂಡ ನಡೀತಾ ಉಂಟು. ಪಿಲಿಚಾಮುಂಡಿಗೆ ವರ್ಷಂಪ್ರತಿ ಶಿವರಾತ್ರಿಯ ಮರುದಿವಸ ಇಲ್ಲಿ ನೇಮೋತ್ಸವ ನಡೀತದೆ. ಅದು ಇಲ್ಲಿ ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಹಾಗೆ ಭೈರವಾದಿ, ಅದೇ ರೀತಿ ನಾಗ, ರಕ್ತೇಶ್ವರಿ ಮೊದಲಾದಂತಹ ಬನಗಳು ಕೂಡ ಇಲ್ಲಿ
ಪರಿಸರದಲ್ಲಿ ಸುತ್ತವಾಗಿ ದೇವಸ್ಥಾನಕ್ಕೆ ಹೊಂದಿಕೊಂಡು ದೇವಸ್ಥಾನದ ಸಂಪ್ರದಾಯಕ್ಕೆ ಒಳಪಟ್ಟು ಇದೆ. ನಮಸ್ಕಾರ, ನಾನು ನಿರಂಜನ್ ರೈ, ಪೆರಡಾಲ ಶಿವಧನೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ವರದಾ ನದಿಯ ತಟದಲ್ಲಿ ಹರಿಯುತ್ತಿರುವಂಥ ಪ್ರಕೃತಿ ರಮಣೀಯವಾದ ಗ್ರಾಮ ದೇವಸ್ಥಾನವಾಗಿ ಪ್ರಸಿದ್ಧಿ ಪಡೆದಿದೆ ಪೆರಡಾಲ ಶಿವಧನೇಶ್ವರ ದೇವಸ್ಥಾನ. ಕ್ಷೇತ್ರದ ಆಚಾರ್ಯರಾದ ರವೀಶ ತಂತ್ರಿ ಅವರ ಪೌರೋಹಿತ್ಯದಲ್ಲಿ ಬ್ರಹ್ಮಕಲಶೋತ್ಸವವು ವಿವಿಧ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 22 ವರ್ಷಗಳ ಬಳಿಕ ನಡೆಯಲಿರುವುದು. 23ರಂದು ಪ್ರತಿಷ್ಠೆ, 26ರಂದು ಬ್ರಹ್ಮಕಲಶಾಭಿಷೇಕ, ನಂತರ 2 ದಿವಸ ಏಪ್ರಿಲ್ 27 ಮತ್ತು 28ನೇ ತಾರೀಕು ವಾರ್ಷಿಕ ಜಾತ್ರೋತ್ಸವ, 28ನೇ ತಾರೀಕು ಪಿಲಿಚಾಮುಂಡಿ ದೈವದ ಕೋಲ. ಹೀಗೆ 12 ದಿವಸಗಳ ಕಾಲ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಪರವೂರ ಭಕ್ತರು ತನು ಮನಧನಗಳಿಂದ ಸಹಕರಿಸಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದಲ್ಲಿ ಸಂಪೂರ್ಣ ಸಹಕಾರವನ್ನು ಅಪೇಕ್ಷಿಸಿದ್ದೇವೆ. ಓಂ ನಮಃ ಶಿವಾಯ.